ಮುಂದಕ್ಕೆ ಹೌದು ಅವ ಪೀಜ್ ಕೇಳಕ್ಕೆ ನೋಡಕ್ಕೆ ಕದರ ಹೊಡಿಲಿಲ್ವಾ ಕೂತ್ಕೊಂಡು ತಿನ್ಗಣೆ ಅಂತ ಕೂತ್ಕೊಂಡು ತಿನ್ನಿ. ನೋಡಿ ಹಂಗಂದ್ರೆ ಕಾಲು ನೋವು ಕೈ ನೋವು ಮಂಡಿ ನೋವು ಅಂತ ಯಾರ ಬಂದಿದ್ರೆ ಅಲ್ಲಿ ಇರೋಲ್ಲ ಖಾಲಿ ಬಿಡ್ಬಾರ್ದು. ಖಾಲಿ ಬಿಸಾಡ್ಬೋದು ಕಾಲು ತರ್ಬೇಕು. ಕಾಲು ನೋವು ಕೈ ನೋವು ಮಂಡಿ ನೋವು ಅಂತಕ್ಕಂಥ ಯಾರೇ ಇದ್ರೆ ಮಂಡಿ ನೋಯ್ತು ನನಗೆ ಕಾಲು ಆಡ್ತಿಲ್ಲ ಕೈ ಆಡ್ತಿಲ್ಲ ಅಂತಕ್ಕಂಥದ್ದಿದ್ರೆ ತುಂಬ ದಿನ ಆಗಿದೆ ಅಂತಕ್ಕಂಥದ್ದಿದ್ರೆ ಹುಣಸೆ ಹುಳಿ ಬೆಲ್ಲ ಸುಣ್ಣ ಅದರಲ್ಲಿ ಸುಣ್ಣ ಕಮ್ಮಿ ಇರಬೇಕು. ಮೂರು ಚೆನ್ನಾಗಿ ಕುದಿಸಿ ನಾನು ಕೆಲಸ ಹೋಗ್ತೀನಿ ಅಂತಕ್ಕಂಥ ಕಾರಣವಿದ್ರೆ ಆಪರೇಷನ್ ಆಗಿದ್ರೆ ಹುಷಾರಾಗಿಲ್ಲ ಅಂತಕ್ಕಂಥದ್ದಿದ್ರೆ ಜೇನುತುಪ್ಪ ಸುಣ್ಣ ಹಾಕ್ಕೊಳ್ಳಿ. ಉದಾಹರಣೆಗೆ 80 ಭಾಗ ಜೇನುತುಪ್ಪ 20 ಭಾಗ ಸುಣ್ಣ ಇರಬೇಕು. ಎರಡು ಮಿಶ್ರಣ ಮಾಡಬಾರ್ದು. ಸ್ವಲ್ಪ ಹಚ್ಚಿದ ಮೇಲೆ ಜೇನುತುಪ್ಪ ಹಚ್ಚಿದ ಮೇಲೆ ಸುಣ್ಣ ಹಾಕ್ತಾ ಬರಬೇಕು. ನೆನ್ಪಿಡ್ಕೊಳ್ಳಿ ಹೆಸರಿಗೆ ಪವಾಡ ಈ ಕ್ಷೇತ್ರ ನಂಬಬೇಕು. ಎರಡನೇದು ಕಾಯ ತಾಳ್ಮೆ ಇರಬೇಕು. ಮೂರು ನಂಬಿಕೆ ಇದ್ರೆ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ. ಇನ್ನು ಮಾಟ ಮಂತ್ರ ಆಯ್ತು ಅಂದ್ರೆ ಆ ಮಾತ್ರ ತಡೆ ಹೊಡಿಸಿ ಯಾರೋ ತಡೆ ಹೊಡಿಸಿ ಹೋಗ್ಬೇಕಂತಂದ್ರು ತಡೆ ಹೊಡಿಸಬಹುದು. ಅಲ್ಲಿ ತಡೆ ಹೊಡಿತಾರೆ ನೋಡೋದಲ್ಲ. ಅಲ್ಲಿ ಕೊಡೋ 5 ಕಾರಣ ವ್ಯರ್ಥ ಆಗ್ಬಾರ್ದು. ನೀವು ಕೊಡೋ ದುಡ್ಡು ವ್ಯರ್ಥ ಆಗ್ಬಾರ್ದು. ನಿಮ್ಮ ಪ್ರಾರ್ಥನೆಗಳು ನಿಮ್ಮ ಕಷ್ಟಗಳನ್ನ ತಾಯಿಗಳು ಹೇಳ್ಕೋಬೇಕು. ಒಬ್ಬ ಮನೆಯೊಳಗೆ ನಾವು ನೋಡಬಾರ್ದು. ಆಮೇಲೆ ನಂಬಿಕೆ ಇದ್ರೆ ಗಡಿಯಾರ ಟಿವಿ ಟೈಮ್ ಫೋಟೋ ರಾಮ ಪಟ್ನ ಅವರಿಗುಟ್ಟಲ್ಲ. ನಂಬಿಕೆ ಇದ್ರೆ ಗಡಿಯಾರ ಟಿವಿ ಟೈಮ್ ಫೋಟೋ. ನಿಮ್ಮ ಗಾಡಿಗಳು ಆಕ್ಸಿಡೆಂಟ್ ಆಗಬಾರ್ದು ಅಂತ ಪೋಸ್ಟರ್ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸಿ ಒಳಗಿಂದ ಹೊರಗಿಲ್ಲ. ಯಾವುದೇ ವಾಹನ ಅನಾಹುತ ಆಗದೆ ಇರಲಿ. ಅದಷ್ಟೇ ಹೋಗ್ತಾ ಇರ್ತೀರಾ ಮಳೆ ಬಿಟ್ಟು ವೈದ್ಯರಿಂದಲೂ ಸಣ್ಣ ಫೋಟೋ. ಸಣ್ಣಂದೇರ ಒಂದು ಸಣ್ಣ ಸ್ಟಿಕ್ಕರ್ ಸಣ್ಣ ಫೋಟೋ ಹಾಕೊಳ್ಳಿ. ದೊಡ್ಡ ದೊಡ್ಡ ಮನೆಯವರು ಒಂದು ದೊಡ್ಡ ಫೋಟೋ ಹಾಕೊಳ್ಳಿ. ಮೈಗೆ ಹತ್ರ ಹಾಕೊಳ್ಳಿ. ತಾಳ್ಮೆ ಇದ್ರೆ ನೀವು ನಂಬಿಕೆ ಇದ್ರೆ ಕಟ್ಟಕಾಯಿಂದ ಪೂಜೆ ಮಾಡ್ಕೊಡ್ತೀವಿ. 1 ವರ್ಷ ಟೈಮ್ ಇರುತ್ತೆ. ಕಟ್ಟಕಾಯ್ತೀವಿ ಕಾರಣ ಮನೆ ಬಂದ್ರೆ ಕಟ್ಟಿ ಆಯಾಸರಿಲ್ಲ ಪಾಯಸರಿಲ್ಲ ಅಂದ್ರೆ ಆಮೇಲೆ ಸುಮ್ಮನೆ ವಿನಾಕಾರಣ ಮಾತಾಗಿದೆ ಮಂತ್ರ ಆಗಿದೆ ಅಂತ ಉಚ್ಚಿಲ್ಲ ಬೇಡ ಅಂತ ಭಾವನೆ. ಕರೆಕ್ಟನೇ ಕೊನೆ ಕರೆಕ್ಟನಾ ಕರೆಕ್ಟಾ ಇಂದ ಪ್ರಸಾದವ ಎಲ್ಲ ಇದೆಯಾ ಭಾರಿ ಬೈದಿ ಅಂತ ತಮ್ಮ ತಮ್ಮ ಅಂತ ಕೇಳಂಗಿಲ್ಲ. ಗಂಡ ಮಾತು ಕೇಳುತ್ತಾ ಪದೇ ಪದೇ ಬರ್ಬೇಕಾ 9 ಸರಿ ಬರ್ಬೇಕಾ 3 ಸರಿ ಬರ್ಬೇಕಾ ಮರಿ ಕಡಿಬೇಕಾ